ಹಾಕಿಲ್ಲ, ಊರಾಗೆಲ್ಲ ನೆಲ್ಲಿಗಳು ಹಾಕಿ ನೀರೆಲ್ಲ ಬಿಟ್ಟಾರ. ಮನಿಗೆ ಒಂದ್ ಹಾಕಿಲ್ಲ, ಅದು ಕೂಡ ಕೊಟ್ಟು ಹಾಕಿಲ್ಲ ನಲ್ಲಿ ಹಾಕಿಲ್ಲ, ಪೈಪ್ ಲೈನ್ ಅಷ್ಟ ಆಗೈತ, ನಲ್ಲಿ ಹಾಕಿಲ್ಲ. ನಮ್ ನೀರ ಬಂದು ನಲ್ಲಿ ಊರಾಗೆಲ್ಲ ಹಾಕಿದಾರೆ, ಇಲ್ಲಿ ಹಾಕಿಲ್ಲ. ನಾವ್ ಅಲ್ಲಿ ಮೇಲೆ ಇದೀವಿ, ಸ್ವಲ್ಪ 1 ಕಿಲೋಮೀಟರ್ ಆಗತ್. ನಾವು ಎಷ್ಟು ಜನ ಮನಿಗ್ ಬರ್ತಾರಲ್ಲ, ನಮ್ಗೆ ನೀರಿನ ವ್ಯವಸ್ಥೆ, ರೋಡಿನ ವ್ಯವಸ್ಥೆ ಮಾಡ್ಕೊಡ್ರಿ ಅಂತಂದ್ರ ಮಾಡ್ಕೊಡ್ತೀವಿ ಅಂತ ಹೇಳ್ತಾರ. ಪಂಚಾಯತ್ ಮುಂದೆ ಬಿದ್ದ ಜನನ 7 ಮೀಟರ್ ಬಿಡಿದ್ರೆ ನಮಗೆ ಮಾತಾಡ್ಬೇಡ್ರಿ ಅಂತ ಬಾಯ ಮುಚ್ಚಿಬಿಡ್ತಾರ. ಬಾಯ ಮುಚ್ಚುತ್ತಾರೆ, ಗೆದ್ದಲಗಟ್ಟೆ ದಶಕಗಳಿಂದಲೂ ಮೂಲಭೂತ ಸೌಕರ್ಯಗಳಿಲ್ಲದ ಎಸ್ಸಿ ಕಾಲೋನಿ ಇಲಾಖೆಗಳಿಂದಲೇ ಶೋಷಣೆ. ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಗುಡೇಕೋಟೆ ಹೋಬಳಿಯ ಜರ್ಮಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೆದ್ದಲಗಟ್ಟೆ ಗ್ರಾಮದಲ್ಲಿನ ಎಸ್ಸಿ ಕಾಲೋನಿ ಕಳೆದ ದಶಕಗಳಿಂದ ಕನಿಷ್ಠ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದು, ಸಂಬಂಧಿತ ಅಧಿಕಾರಿಗಳು, ಇಲಾಖೆ ಎಸ್ಸಿ ಕಾಲೋನಿಯನ್ನ ಈ ರೀತಿ ನಿರಂತರವಾಗಿ ನಿರ್ಲಕ್ಷಿಸಿ ಶೋಷಣೆಗೀಡು ಮಾಡಲಾಗಿದೆ ಅಂತ ದಲಿತ ಪರ ಹೋರಾಟಗಾರರು ದೂರಿದ್ದಾರೆ. ಕಿಲೋಮೀಟರ್ ಆತಾ? ಏನ್ ವ್ಯವಸ್ಥೆನೇ ಇಲ್ಲ. ಯಾರು ಏನ್ ನಿಮ್ಗೆ ಏನು ಕೊಟ್ಟೇ ಇಲ್ಲ ಇದುವರೆಗೆ. ಆದ್ರೂ ನೀರಿಲ್ಲ ನಿಮಗೆ ಮನೆಗೊಂದು. ಸುಮ್ಮನೆ ಸುಳ್ಳು ಹೇಳ್ಬಿಟ್ರೆ ಮನೆಗೊಂದು ನಲ್ಲಿ ಅದಾವ ಬರ್ತಾವ ನೀರ್ ಅಂತ ಹೇಳಿ ಮನೆಗೊಂದು ಪೈಪ್ ಲೈನ್ ಮಾಡಿದ್ರ ನೀರನೇ ಇಲ್ಲ. 15ಕ್ಕೂ ಹೆಚ್ಚು ದಲಿತ ಕುಟುಂಬಗಳಿರುವ ಎಸ್ಸಿ ಕಾಲೋನಿಗೆ ಶುದ್ಧ ನೀರನ್ನ ಕೂಡ ಸಮರ್ಪಕವಾಗಿ ಪೂರೈಸಲಾಗ್ತಿಲ್ಲ ಅಂತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಇತ್ತೀಚೆಗಷ್ಟೇ ಗ್ರಾಮ ಪಂಚಾಯಿತಿಯಿಂದ ಪೈಪ್ ಅಳವಡಿಸಿ ಅಗತ್ಯ ನೀರು ಪೂರೈಕೆ ಮಾಡಲಾಗಿದೆ. ಆದರೂ ನೀರುಗುಂಟೆ ನಿರ್ಲಕ್ಷ್ಯದಿಂದಾಗಿ ಕಾಲೋನಿಗೆ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ವಾರಕ್ಕೊಮ್ಮೆ ಅದು ಸ್ವಲ್ಪವೇ ಸ್ವಲ್ಪ ನೀರು ಪೂರೈಸಲಾಗ್ತಾ ಇದೆ. ಅದು ವಾರಕ್ಕೆ ಸಾಕಾಗಬಹುದು. ಅನಿವಾರ್ಯವಾಗಿ ಅವರು ಬೆಟ್ಟದ ಬುಡದಲ್ಲಿನ ಬಿಸಿ ನೀರನ್ನೇ ಅವಲಂಬಿಸಿರುವುದಾಗಿ ಕಾಲೋನಿಯವರು ದೂರಿದ್ದಾರೆ. ಮಾತಾಡಕ ಬಿಡಲ್ಲ, ಸುಮ್ನಿರ್ ಅಂತ ನಂಗ ಕರ್ಕೊಂಡು ಹೋಗ್ಬಿಡ್ತಾರೆ. ಹೇಳಿದ್ರು ಏನು ಮಾಡಿಲ್ಲ, ಸುಳ್ಳು ಸುಳ್ಳು ಮಾಡಿಲ್ಲ ಅಂತ. ಆದ್ರೂ ಮಾಡ್ತಾರ ಬಿಡ, ಮತ್ತೆ ನಮ್ಮೂರ ರೈತರ ಹಂಗಲ್ಲ ಅನ್ನಕ್ ಹೋಗ್ಬಾರ್ದು. ಯಾರು ಏನು ಮಾಡಂಗ ಇಲ್ಲ. ರೋಡಿನ ವ್ಯವಸ್ಥೆ, ಕರೆಂಟ್ ಇಂದ ನೀರಿನ ಬೇಕಾಯ್ಬೇಕು ನಮಗೆ ವ್ಯವಸ್ಥೆ, ಬೇಕೇ ಬೇಕು. ನಮಗೆ ಮಾಡಿಕೊಡ್ಲೇಬೇಕು. ಕರೆಂಟ್ ಇಲ್ಲ, ರೋಡ್ ಇಲ್ಲಲ್ಲ. ರೋಡ್ ಇದಂತ ಬಾಳ ಓಡಾಡಂಗಲ್ಲ. ಇಬ್ರು ಮೂವತ್ತು ಬಿದ್ದು ಬಿಟ್ಟಿದ್ದಾರೆ. ಕಾಲ್ ಮುಚ್ಕೊಂಡು ಒಬ್ರು ಕೈ ಒಳ್ಳೆ ಎಲ್ಲ ಕೊಡ್ತು ತೆಗೆದು ಹಿಂಗಾಗಿ ಈ ತರ ಐತೆ. ಹಂಗ ನೀರ ತಂದು ಹೋಗ್ಬೇಕು. ಹಿಂಗೆಲ್ಲ ಮಾಡೋದು ಇಂತ ನೀರ್ನಾಗ ಬಿದ್ರು ಕೂಡ ಬಿದ್ರು ಬಂದೆ ಕಟ್ಟಿಗೆಲ್ಲ ಕಟ್ಟಿ ಏನು ನಮಗೆ. ನೀವು ಅಷ್ಟು ದೂರ ಯಾಕೆ ಮನೆ ಕಟ್ಕೊಂಡಿರ ಅಂತ ಕೇಳ್ತಾರ. ನಾವು ಕೇಳಿದ್ರಿ, ಕೇಳಿದ್ರೆ ಹಂಗ ಹೇಳ್ತಾರೆ. ನಿಮಗೆ ನಮಗೆ ಜಾಗ ಇಲ್ಲ, ನಮಗೆ ಜಾಗ ಕೊಟ್ರೆ ಊರಾಗ ಇರ್ತಿದ್ದಲ್ಲ. ನಮಗೆ ಜಾಗ ಇಲ್ಲ ಕಟ್ಕೊಂಡಿವಿ. ಅವಾಗ ಚೆನ್ನಾಗಿ ಹತ್ತಿ ಬರ್ತಾರೆ. ಅವಾಗ ಬೇಸ್ ಬರ್ತಾರೆ ನಿಮ್ಮ ಹತ್ರಕ್ಕ. ಅವಾಗ ನಮ್ಮ ಹತ್ರಕ್ ಬರ್ತಾರೆ. ಕೈಗೆ ಕಾಲಿಗೆ ಬೀಳ್ತಾರ. ಓಟನ್ನು ಕೇಳ್ತಾರ. ಈಗ ಕೇಳಿದ್ರೆ ಅಲ್ಲ ಯಾಕೆ ಹೋಗಿ ಮನೆ ಕಟ್ಕೊಂಡ್ ಅಂತ ಕೇಳ್ತಾರ. ನಾವ್ ಎಲ್ಲಿ ಹೋಗ್ಬೇಕು, ನಮಗೆ ಜಾಗ ಕೊಟ್ರೆ ನಾವು ಊರಾಗ ಇರ್ತೀವಲ್ಲ. ನಮಗೆ ಜಾಗ ಇಲ್ಲ, ಕಾಡಿ ಪ್ರಾಣಿಗಳು ಸಮಸ್ಯೆ ಇದೆ. ನಮಗೆ ಬಾಳ ಕಷ್ಟ. ಹೇಳ್ಬಾರ್ದು, ಒಂದ್ 5-6 ಜನ ಸೇರ್ಕೊಂಡು ಹೋಗ್ತೀವಿ. ಬಾಳ ಕತ್ಲ ಒಂದ್ ಹಾವು ಅಡ್ ಬಂದ್ರು ನಮ್ಗೆ ಭಯ ಅನಿಸ್ತದ. ಏನ್ ಭಯ ಅಂದ್ರಲ್ಲ ಅವ್ರು ನೋಡ್ಕೊಂಡು ನಮ್ಗೆ ಹೇಳಂಗ ಇಲ್ಲ. ಬಾರ ಭಯ ಪಟ್ಟು ಏನ್ ಭಯ ಪಟ್ಟು ಅವ್ರಿಗೆ ಚಿಂತೆನೆ ಇಲ್ಲ. ಆಗಿದ್ರು ಅವ್ರಿಗೆ ಆಗ್ಲಿ ಬಿಡಿ ಅಂತಾರ ಅವ್ರು ನಿಮಗೆಲ್ಲ. ಯಾರು ಬಂದು ಇದುವರೆಗೂ ಪರಿಹಾರ ನಮಗೆ ಕೊಡಂಗಿಲ್ಲ. ಯಾರು ಕೊಡಂಗಿಲ್ಲ ನಿಮಗೆ. ಯಾರು ಕೊಡಂಗಿಲ್ಲ. ಇಷ್ಟು ನಂಬರು ಅಧ್ಯಕ್ಷರು ಯಾರು ಬರ್ತಿಲ್ಲಲ್ಲ. ಯಾರು ಬರ್ತಾ ಇಲ್ಲ. ಸಮಸ್ಯೆ ಇಲ್ಲದಕ್ಕ ಈಗೆಲ್ಲ ಕಸ ಕಟ್ಟಿ ಅದು ಇದು ಯಾಕೆ ಹಾಕಿರಮ್ಮ ಇದೆಲ್ಲ ಅಡ್ಡಾಡ್ಲಿಕ್ಕೆ ಈ ತರ ಹಾಕ್ಯಂದಿರಿ ನೀವು.
ಹಾ ನಾವು ಓಡಾಡಕ ತೊಂದ್ರೆ ಇರೋದಕ್ಕೆ ಈ ತರ ಹಾಕಿದ್ವಿ. ಗಾಡಿ ಬೈಕ್ ಏನು ಬರಲ್ಲ, ಎಲ್ಲದು ಸಿಕ್ಕಂತ ಆಯ್ತಲ್ಲ. ಇದ್ರಲ್ಲೇ ನಾವು ನೀರ್ ಹೊತ್ಕೊಂಡ್ ಬರ್ಬೇಕು. ಹಾ ಹಾ ಇದ್ರಾಗಲೇ ಬರ್ಬೇಕು ನೀವು ನೀರ್ ಹೊತ್ತಂದ. ಎಲ್ಲಿ ಇನ್ನ ನೀರ್ ಬಿಡ್ಲಕ್ಕ ನೀರ್ನ ಇದ್ರಾಗ ಹೊತ್ತ ಬರ್ಬೇಕು ನೀವು. ಬೈಕ್ ಹಾಕ್ಯಂಬಾರ ಅಂದ್ರೆ ಇದ್ರ ಬೈಕ್ ಕೂಡ ಬರಲ್ಲ, ಬೈಕ್ ಕೂಡ ಬರಲ್ಲ, ನಡ್ಕೊಂಡ ಬರ್ಬೇಕು. ಮನುಷ್ಯರು ಬರಕ ಮತ್ತೆ ಈ ದಿನ ಅವತ್ತು ನಾಳೆ ಮಾಡಿ ಕೊಡ್ತಂದ ಇನ್ನ ಕೊಟ್ಟು ತಂದಲ್ಲ ನಿಮ್ಗೇನಪ್ಪ ರೀ? ಹತ್ರ ಹೋಗಿ ಮನೆಗೆ ಪತ್ರ ಕೊಟ್ಟು ಬಂದಿ, ಮನೆಗೆ ಪತ್ರ ಕೊಟ್ಟು ಬಂದಿರಿ, ಎಮ್.ಎಲ್.ಎ ಅವ್ರ ಮನೆ ಹತ್ರ ಹೋಗಿರಿ. ಬಂದ್ರು ಕೂಡ ಅವ್ರು ಆಗಿಲ್ಲ, ಅವ್ರು ರೆಸ್ಪಾನ್ಸ್ ಮಾಡಂಗಿಲ್ಲ, ರೆಸ್ಪಾನ್ಸ್ ಮಾಡಂಗಿಲ್ಲ, ಯಾರನ್ನ ಕಿವಾಕಂದಲ್ಲ ರೆಸ್ಪಾನ್ಸ್ ಮಾಡ್ತಿಲ್ಲಲ್ಲ. ರೆಸ್ಪಾನ್ಸ್ ಮಾಡ್ತದಿಲ್ಲ. ಹ್ಮ್ ಮತ್ತೆ ಕರೆಂಟ್ ಎಲ್ಲ ರೆಡಿ ಆಗಿದೆ ಅಂತಂದು ಪೇಪರ್ಗೆಲ್ಲ ಕೊಟ್ಟಾರ, ಆದ್ರೆ ಕರೆಂಟ್ ಕಂಬನೇ ಇಲ್ಲ, ಕರೆಂಟೇ ಇಲ್ಲ, ಕರೆಂಟನೇ ಇಲ್ಲ. ಕೆಳಗ್ಲಿದ್ದ ಮನೆಗೆ ಇಷ್ಟು ದುಡ್ಡು ಹಾಕಿಂದ ವ್ಯವಸ್ಥೆ ಮಾಡ್ಕೊಂಡು ಆದ್ರೂ ಒಂದಿನ ಕರೆಂಟ್ ಇದ್ರೆ ಒಂದಿನ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ, ಆದ್ರೂ ಕತ್ಲಲ್ಲೇ ಜೀವನ ಮಾಡ್ತಾ ಇದ್ವಿ. ತರ ಕಾಡು ಜಲದ ತರ ಜೀವನ ಮಾಡ್ತಾ ಇದ್ವಿ. ಕಾಡಿ ಕಾಟ ಇಲ್ಲೆಲ್ಲ ನೋಡಿ ಬೆಟ್ಟ ಗುಡ್ಡ ಮನೆ ಸುತ್ತ ಎಲ್ಲ ಇಷ್ಟೆಲ್ಲ ಗಿಡಗಳು ಎಲ್ಲ ಬೆಳೆದವ ಇವೆಲ್ಲ ನೋಡ್ರಿ. ಇದ್ರಿಗೆ ಹೆಂಗ್ ಜೀವನ ಮಾಡ್ಬೇಕು ನಾವು? ನೋಡ್ರಿ ಇಲ್ಲೆಲ್ಲ ನಲ್ಲಿ ಎಲ್ಲ ಹಾಕ್ಯಾರ, ಆ ಪೈಪ್ ಎಲ್ಲ ಹಾಕ್ಯಾರ, ನಲ್ಲಿ ಇಲ್ಲ, ನಲ್ಲಿ ಇಲ್ಲ. ಎಲ್ಲಿದೆ ಮನಲ್ಲಿ? ಇವ್ ಹಾಕ್ಯಾರಂದ್ರೆ ನೀರ್ ಬಿಡಲ್ಲ, ಊರ ರೋಡ್ ಹರಿತಾವ, ಇಲ್ಲಿ ಬಿಡಂಗಿಲ್ಲ ಅಂತ ಹೇಳಿ ಪೈಪ್ ಲೈನ್ ಮಾಡ್ಯಾರ, ಇದಕ್ಕ ನಲ್ಲಿ ಹಾಕಿಲ್ಲ, ಇದು ನೀರಿನ ವ್ಯವಸ್ಥೆ ಇಲ್ಲ, ಏನಿಲ್ಲ, ಏನು ವ್ಯವಸ್ಥೆನೇ ಮಾಡಿಲ್ಲ ಅವ್ರು, ಏನು ಮಾಡಿಲ್ಲ, ಸುಮ್ನೆ ಹಾಕಿದ್ರ ಅವ್ರೆಲ್ಲ, ಹಾಕಿದಾರ ಅಷ್ಟೇ, ಸೇಫ್ಟಿ ಹಾಕಿದ್ರಲ್ಲ. ಪೈಪ್ ಜಾಸ್ತಿ ಬರೀ ಆ ಕಡೆ ತೋರಿಸ್ತೀನಿ, ಬರೀ ಈ ಕಡೆ ಇದೀನಲ್ಲ ಕೇಳಿದ್ರೆ ಅವ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಅವ್ರು ಬಿಲ್ ಎಲ್ಲ ಬಿಡ್ಸಿ ತಿಂದಾರ. ನಂಬರ್ಗಳು ಕಿವಕ್ ಹಾಕ್ಯಂಗಿಲ್ಲ, ಅವಾಗ ಮಾತು ಅಂತ ಹೇಳ್ತಾ ಇದಾರ. ನಾವ್ ಏನು ಕ್ಯಾರೆ ಮಾಡಂಗಿಲ್ಲ ಅವರು, ಆ ರೀತಿ ಮಾಡ್ತಾರ ನೋಡ್ರಿ. ನೋಡಿ ಇನ್ನ ಆಯ್ತು ನೋಡ್ರಿ, ನಾನು ಕಾಡ್ನಾಗ ಇದ್ದಾಗ ನಾವು ನೋಡ್ರಿ, ನೀವು ನೋಡ್ಕೊಳ್ರಿ ನೋಡಿ ಯಾವ ತರ ಇದೀವಿ ನಾವಿಲ್ಲಿ. ವೈರು ನಾವು ಕರೆಂಟ್ ಕಂಬನಂತೆ ವೈರು ಹಾಕೊಂಡಿವಿ, ಕಳ್ಳಿ ಕಾಟ ಎಲ್ಲ ಈ ರೀತಿ ಮಾಡ್ತಾ ಇದೀವಿ, ಜೀವನ ಮಾಡ್ತೀವಿ. ತೋರಿಸಿ ಬರ್ರಿ, ನೋಡ್ಕೊಳ್ರಿ. ಅಲ್ಲ ನಾವು ನಿಮ್ಗೆ ಸುಳ್ಳಾದ್ರ ನಮ್ಮನ್ನ ಏನೋ ನೀವೇ ನೋಡ್ರಿ, ನಾವು ಸುಳ್ಳು ಹೇಳ್ತೀವಲ್ಲ, ಸುಳ್ಳು ನೋಡ್ರಿ ಕಾಡು ನೋಡಿ, ಎಲ್ಲ ಕಾಡು ಎಲ್ಲ ಇಲ್ಲ ಡಿಮ್ ಇಲ್ಲ, ಅದೇ ಪೈಪ್ ಲೈನ್ ಮಾಡ್ಯಾಗಾರ ಅಷ್ಟೇ. ಅದಕ್ಕೆ ಏನು ಎಲ್ಲ ತೋರಿಸ್ತೀವಿ, ಸಮಸ್ಯೆ ಸುಳ್ಳು ಹೇಳ್ತಾರಂತ ನಾನು ತೋರಿಸ್ತೇವೆ. ರಾತ್ರಿ ಮಳೆ ಬಂತ ನೀರು ಇಟ್ಟಿದೆ ನೋಡ್ರಿ, ಇವೇ ನೀರನ್ನ ಉಪಯೋಗಿಸ್ರಿ ನೀವು. ಮಳೆ ನೀರಿಗೆ ಸೀಟಿ ನೀರಿದ್ದ ಬರ್ತಾವ. ನೀರು ಇಟ್ಕೊಂಡು ತಟ್ಟೆ ನೀರು ಪಾಸ್ ಇಟ್ಟು ತಟ್ಟಿ ತೋರಿಸ್ತೀವಿ. ನಿಂಗೆ ಅನುಮಾನ ಅದು ತಟ್ಟೆ ನೀರು ತಂದು ತೊಳೆದ್ರೆ ಅವ್ರಿಗ ಇನ್ನು ಗೆದ್ದಲಗಟ್ಟೆ ಎಸ್ಸಿ ಕಾಲೋನಿಯ ದಲಿತರು ಸೌಲಭ್ಯಗಳಿಗಾಗಿ ದಶಕಗಳಿಂದಲೂ ಬಾಯ್ ಬಡಿದುಕೊಂಡ್ರೂ ಕೂಡ ಇಲಾಖೆಗಳು ಆಲಿಸ್ತಾ ಇಲ್ಲ ಅಂತ ದಲಿತ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಕನಿಷ್ಠ ಸೌಕರ್ಯಗಳನ್ನು ಸಮರ್ಪಕವಾಗಿ ಸಕಾಲಕ್ಕೆ ಒದಗಿಸಲಾಗದ ಹೊಣೆಗೇಡಿ ಇಲಾಖೆಗಳಿಗೆ ದಲಿತ ಕಾಲೋನಿಯ ದಲಿತರು ಒಕ್ಕಲಿಂದ ಧಿಕ್ಕಾರ ಕೂಗಿದ್ದಾರೆ. ದೇವರು ಕೊಟ್ಟರೂ ಪೂಜಾರಿ ಕೊಡಲ್ಲ ಎಂಬಂತಾಗಿದೆ ಗೆದ್ದಲಕಟ್ಟೆ ದಲಿತ ಕಾಲೋನಿಯ ದಲಿತರ ದುಸ್ಥಿತಿ ಇದಾಗಿತ್ತು. ಸಂಬಂಧಿಸಿದ ಇಲಾಖೆ ಗ್ರಾಮಗಳಲ್ಲಿನ ದಲಿತ ಕಾಲೋನಿಗಳ ಅಭಿವೃದ್ಧಿಗೆ ಹಾಗೂ ಪಟ್ಟಣ ಪ್ರದೇಶದ ಕೊಳಚೆ ಪ್ರದೇಶಗಳ ಅಭಿವೃದ್ಧಿಗೆ ಯೋಜನೆಗಳನ್ನು ಅನುದಾನವನ್ನು ಮಂಜೂರು ಮಾಡುತ್ತದೆ. ಅದನ್ನು ಸಂಬಂಧಿಸಿದ ಇಲಾಖೆ ಅನುಷ್ಠಾನಕ್ಕೆ ತರದೆ ಸಮರ್ಪಕವಾಗಿ ಯೋಜನೆ ಜಾರಿಗೆ ತರದೆ ನಿರ್ಲಕ್ಷ್ಯ ವಹಿಸಲಾಗ್ತಾ ಇದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಇನ್ನು ಶಾಸಕರು ಶೀಘ್ರವೇ ಗೆದ್ದಲಗಟ್ಟೆ ದಲಿತ ಕಾಲೋನಿಗೆ ಖುದ್ದು ಭೇಟಿ ನೀಡಿ ಪರಿಶೀಲಿಸಿ ಮೂಲಭೂತ ಸೌಕರ್ಯಗಳನ್ನು ಸಮರ್ಪಕವಾಗಿ ಒದಗಿಸುವ ನಿಟ್ಟಿನಲ್ಲಿ ಅಗತ್ಯ ಕ್ರಮಗಳನ್ನು ಜರೂರಾಗಿ ಜರುಗಿಸಬೇಕೆಂದು ಗೆದ್ದಲಗಟ್ಟೆ ಗ್ರಾಮದ ಎಸ್ಸಿ ಕಾಲೋನಿಯ ದಲಿತ ಕುಟುಂಬದವರು ಈ ಮೂಲಕ ಶಾಸಕರಲ್ಲಿ ಕೋರಿದ್ದಾರೆ. ಇದೇ ಜಾಗದ ಪೈಪ್ ಹೊಡತ ಆದ್ರ ಕೇಳ ನಂಬರ್ಗಳು ಅವಾಗ ಕೊಡ್ತೀವಿ ಕೊಡಲ್ಲ, ನಾವು ಹಾಕಂತ ಒಂದ್ ಸತಿ ಕೊಡಬಾರ್ದು. ಇದೇ ಜಾಗ ರೋಡಿಗೆ ಆಗಿ ನಾವು ಕೇಳ್ತಾ ಇದೀವಿ, ಎಲ್ಲ ಕಾಡ್ನಾಗ ಇದೀವಿ. ನೋಡ್ರಿ ನೀವು ನೋಡಿ ಎಲ್ಲ ನೋಡು, ಇದೆಲ್ಲ ಕಾಡ್ ನೋಡಿ, ಇದೆಲ್ಲ ಕಾಡಲ್ಲ, ಎಲ್ಲ ಕಾಡು, ಕರೆಂಟ್ ಇಲ್ಲ, ಕಾಡು ಪ್ರಾಣಿದ ಎಲ್ಲ ಸಮಸ್ಯೆ ಇದೆ ನಿಮಗೆ. ಲೈಟ್ ಇಲ್ಲ, ಎಲ್ಲ ಕತ್ಲು ನೋಡಿ ಕಾಡು.
ಇದ್ರಿಗೆ ಹೆಂಗ್ ಜೀವನ ಮಾಡ್ಬೇಕು ನಾವು? ಅದೇ ಅದೇ ಇದೇ ರೀತಿ ನಾವು ಇಲ್ಲೇ ಹೋಗ್ತಾರೆ ಯಾವ್ದೊಂದು ಮನೆಗೆ ಹೋಗ್ಬೇಕಂತ ಇದ್ದು ಮತ್ತೆ ಇಲ್ಲಿ ಸಹ ಹೋಗ್ಬೇಕಾ ನಿಮ್ಮ ಮನೆಗೆ ಹೋಗಂದ್ರೆ ಪಕ್ಕದ ಮನೆ ಹೋಗಂದ್ರೆ ಇಲ್ಲಿ ಹೋಗ್ಬೇಕು ನೀವು. ಇದೇ ರೋಡ್ ನಮ್ಗೆ ಇಲ್ಲೇ ಬರ್ಬೇಕು. ಹ್ಮ್ ನೋಡ್ರಿ ಎಷ್ಟು ದೂರ ಆಗ್ತೈತಿ. ಇದೇ ರೋಡ್ ಇದ್ರಲ್ಲೇ ಹೋಗ್ಬೇಕು ನಾವು. ಇದೇ ರೋಡ್ ಹ್ಮ್ ಇದೇ ರೋಡ್ನಾಗ ನಾವು ಹೋಗ್ಬೇಕು. ಒಳಕ್ಕೆ ಬರ್ತಾವಲ್ಲ ನೀರೆಲ್ಲ. ಇದೆಲ್ಲ ನೋಡಿ, ಇದೆಲ್ಲ ಕಾಡು ಕಾಡು ಇದೆಲ್ಲ ನೋಡು. ಕಡ್ರಪ್ಪ ಕಾಣುತ್ತಾ ಕೂಡ ಹಂಗ ಅಲ್ಲಿ ಸೋಲಾರ್ ಹಾಕ್ತೀವಿ ಅಂತಂದ್ರೆ ಇದುವರೆಗೆ ನೋಡ್ಸ ಇಂಥದ್ರಾಗ ಹೆಂಗ್ ನಾವ್ ಜೀವನ ಮಾಡಕ್ ಸಮಸ್ಯೆ ಇದೆ ಅಮ್ಮ ಭಾಳ. ನಂಬರ್ಗಳು ನೋಡ್ರಿ ಹಿಂಗೆಲ್ಲ ತಿರಿ ನೋಡಲ್ಲ, ವ್ಯವಸ್ಥೆ ಮಾಡಲ್ಲ, ಕಿವ್ಯಾಗ ಹಾಕೊಂಬುದಿಲ್ಲ. ಇದು ಬಂಡೆ ಅಲ್ಲ ಇದು. ಹ್ಮ್ ಇದೆಲ್ಲ ಪೈಪ್. ಏನ್ ವ್ಯವಸ್ಥೆ ಮಾಡಿಲ್ಲ. ಇಲ್ಲೆಲ್ಲ ಸಮಸ್ಯೆ ಇದೆ ಅಲ್ಲ ನೋಡು, ಮಂತೆಲ್ಲ ಕೊಚ್ಚಿದೆ, ನೀರೆಲ್ಲ ಒಳಕ ಬರ್ತಾವ. ಆದ್ರೂ ಬಂದ್ರು ಕೂಡ ನಾವು ಒಂದು ಹೊಡೆದಾಕಿ ಚೆನ್ನಾಗಿ ಧೈರ್ಯ ತಗೊಂಡು ಇವತ್ತಿಲ್ಲ ಅಂತ